ಎಲ್ಲಿಗಂತೂ ಅಧಿಷ್ಠಾನ ಅಧಿಷ್ಠಾನ ಅಂತ ಒಂದು ಏನು ತತ್ವ ಅದ ಅದ್ರೊಳಗೆ ಎರಡು ರೀತಿಯಾದ, ಒಂದು ಜಡ, ಇನ್ನ ಒಂದು ಚೇತನ. ಆ ಜಡ ವಸ್ತುವನ್ನು ತಿಳ್ಕೋಬೇಕಾದ್ರೆ ದೃಷ್ಟಾಂತ ಬೇರೆ ಬೇಕಾಗ್ತದ. ಚೇತನವನ್ನು ತಿಳಿಬೇಕಾದ್ರೆ ಅದು ಸ್ವಯಂ ಪ್ರಕಾಶ ಅದ. ಚೇತನ ನಮಗೆ ಅರಿವಿಗೆ ಬರ್ಬೇಕಾದ್ರೆ ನಾವು ಚೇತನ ಸ್ವರೂಪರಾಗಬೇಕಾಗ್ತದೆ. ಇದನ್ನು ತಿಳ್ಕೊಳ್ರಿ. ಚೇತನ ಸ್ವರೂಪರಾಗದಂದ್ರೇನು? ಈ ದೇಹ ನಾನಲ್ಲ, ಈ ದೇಹ ಜಡ, ನಾನು ಚೇತನ. ಆ ದೇಹನೇ ಬೇರೆ, ನಾನೇ ಬೇರೆ. ದೇಹ ನನ್ನಿಂದ ಅರಿಸಿಕೊಳ್ಳುವ ವಸ್ತು, ದೇಹ ನನ್ನಿಂದ ಅರಿಸಿಕೊಳ್ಳುವ ವಸ್ತು. ನಾನು ಚೇತನ ಸ್ವರೂಪ, ನಾನು ಆತ್ಮ, ನಾನು ಕೂಟಸ್ಥ, ನಾನು ಸಾಕ್ಷಿ. ದೇಹ ಏನದ? ಒಂದು ದಿನ ಹುಟ್ಟುತ್ತದ, ಬಾಲಕ, ಯುವಕ, ಮುದುಕನ ಪಾತ್ರ ವಹಿಸ್ತದ. ಒಂದು ದಿನ ಸತ್ತು ಹೋಗ್ತದ. ನಾನು ಹುಟ್ಟವನು ಅಲ್ಲ, ನಾನು ಬಾಲಕನೂ ಅಲ್ಲ, ನಾನು ಯುವಕನೂ ಅಲ್ಲ, ನಾನು ಮುದುಕನೂ ಅಲ್ಲ. ಕತೆ ಹೇಳಕತ್ತಿಲ್ಲ ನಾನು. ಈ ಅನುಭವ ತಂದುಕೊಂಡಾಗ ಸ್ವಯಂ ಪ್ರಕಾಶ ಗೊತ್ತಾಗ್ತದೆ. ಆತ್ಮಸ್ವರೂಪ ಹೆಂಗಾಗಬೇಕಂದ್ರೆ ಇವೆಲ್ಲ ಬೇಕು. ದೇಹದಿಂದ ಸಂಪಾದಿಸಿದಂಥ ಪದಾರ್ಥಗಳು ಅವು ನನ್ನವಲ್ಲ. ದೇಹಕ್ಕೆ ಸಂಬಂಧಪಟ್ಟ ಸಂಬಂಧಗಳು ಅವು ನನ್ನವಲ್ಲ, ಅವೆಲ್ಲ ದೇಹದ ಸಂಬಂಧಗಳು. ಹೆಂಡತಿ, ಗಂಡ, ಮಕ್ಕಳು, ಬಂಧು ಬಳಗ, ಇವೆಲ್ಲ ದೇಹದ ಸಂಬಂಧಗಳು. ಸದ್ಗುರುವಿನಲ್ಲಿ ಕುಳಿತು ಸತ್ಶಾಸ್ತ್ರಗಳನ್ನ ಶ್ರವಣ ಮಾಡಿ ನಾವೇನು ಆತ್ಮ ಅಂತ ತಿಳ್ಕೊತೀವಿ, ಅದು ಆತ್ಮಕ್ಕೆ ಸಂಬಂಧನ ಪ್ರಶ್ನೆನೇ ಬರಂಗಿಲ್ಲ. ಆತ್ಮ ಅಂದ್ರೆ ಒಂದೇ ಅದ. ಸಂಬಂಧ ಎಲ್ಲಿ ಬರ್ತದೆ? ಎರಡಿದ್ದಲ್ಲಿ ಬರ್ತದೆ. ಒಂದ್ರೊಳಗೆ ಎಲ್ಲಿ ಆತ್ಮ ಬರ್ತದೆ, ಎಲ್ಲಿ ಸಂಬಂಧ ಬರ್ತದೆ? ಹೀಗಾಗಿ ಆತ್ಮಕ್ಕೆ ಈ ಸಂಬಂಧಗಳಂತಿಲ್ಲ. ಆತ್ಮಕ್ಕೆ ಯಾವ ಧರ್ಮಗಳು ಇಲ್ಲ, ಜಾತಿಗಳು ಇಲ್ಲ. ಇದೆಲ್ಲ ಏನದ? ಎಲ್ಲ ದೇಹದ ಕರ್ಮಗಳು ಇಲ್ಲ. ಕರ್ತೃತ್ವ ಭೋಕ್ತೃತ್ವಗಳು ಇಲ್ಲ. ಎಲ್ಲ ದೇಹದ್ದೇ. ಸೂಕ್ಷ್ಮ ಶರೀರ, ಸ್ಥೂಲ ಶರೀರಗಳೇ ಇವು ಕರ್ತೃತ್ವ ಭೋಕ್ತೃತ್ವಗಳು. ಪಾಪ ಪುಣ್ಯ ಮಾಡವು ಅವೇ, ಸುಖ ದುಃಖ ಅನುಭವಿಸೋ ಅವೇ. ನನಗೆ ಇದು ಯಾವುದು ಸಂಬಂಧ ಇಲ್ಲ. ಈ ರೀತಿ ಆಗಿ ಈ ಶರೀರದಿಂದ ನಮಗೆ ಏನೇನು ಉಂಟಾಗಿತ್ತಾ ಇದ್ದಾವ ಅನಾನುಕೂಲತೆಗಳು, ಅನುಕೂಲತೆಗಳು ಎರಡೂ ನನ್ನ ಅಲ್ಲ ಅಂತೇಳಿ ನಾವೇನ್ ಮಾಡಬೇಕು? ತ್ಯಾಗ ಮಾಡಿದಾಗ ಕೊನೆಗೆ ಏನು ಉಳಿತದ? ಅಧಿಷ್ಠಾನ. ಮಿಥ್ಯಾ ವಸ್ತು ಎಲ್ಲ ಆದ್ಮೇಲೆ, ಹಾವು ಆದ್ಮೇಲೆ ಏನು ಉಳಿತದ? ಹಾಗೊಳಿತದ. ಅದೇ ತನ್ನ ಸ್ವರೂಪ ಇರ್ತದೆ. ಅದೇ ಅಧಿಷ್ಠಾನ. ತನ್ನ ಸ್ವರೂಪ ತನ್ನ ಅನುಭವಕ್ಕೆ ಬರಬೇಕಾದ್ರೆ ಮೊದಲ ತನ್ನಲ್ಲಿ ಬೇರೆ ಏನೇನದೀನಿ, ನಾಮಗಳು, ರೂಪಗಳು, ವಿದ್ಯೆಗಳು, ಹುದ್ದೆಗಳು, ಜಾತಿಗಳು, ಧರ್ಮಗಳು, ಅಧಿಕಾರಗಳು ಏನೇನದಾವ ಎಲ್ಲ ತ್ಯಾಗ ಮಾಡಬೇಕು. ಎಲ್ಲ ತ್ಯಾಗ ಮಾಡಂತಂದ್ರೆ ಬಿಟ್ಟು ಹೋಗಂತಲ್ಲ, ಬಿಟ್ಟು ಆಲೋಚನೆ ಮಾಡಬೇಕು, ವಿಚಾರ ಮಾಡಬೇಕು. ವಿಚಾರದಿಂದ ಆತ್ಮವನ್ನು ಅನುಭವಕ್ಕೆ ತಗೋಬೇಕು. ಇದೊಂದು ದೊಡ್ಡ ಮೂರ್ಖತನದ ಕೆಲಸ ಮಾಡ್ತಾರ. ತ್ಯಾಗ ಮಾಡಬೇಕು ಅಂದ್ರೆ ಬಿಟ್ಟು ನೋಡ್ರಿ ಅಂತ, ಬಿಟ್ಟು ತಿಳ್ಕೋರಿ, ನೀವು ಆತ್ಮ ಸ್ವರೂಪರಿದ್ದೀರಿ ಅಂತ. ಬಿಟ್ಟು ಹೋಗನ್ನ ಎಲ್ಲ ಒಟ್ಟು ಬಿಟ್ಟು, ಮೈ ಮೇಲಿನ ಬಟ್ಟೆ ಬಿಟ್ಟು, ಲಂಗುಟಿ ಹಾಕೊಂಡು, ತಂಬೂರಿ ಹಿಡ್ಕೊಂಡು ಅಡವಿಗೆ ಹೋಗ್ಬಿಟ್ರ ಅಲ್ಲೇನು ಆತ್ಮ ಸಾಕ್ಷಾತ್ಕಾರ ಆಗ್ತದ? ಹಿಂಗೆ ಹುಚ್ಚುಚ್ಚು ಮಾಡಿ ಬಟ್ಟೆಗಳನ್ನೆಲ್ಲ ಬಿಟ್ಟು ಬೆತ್ತಲೆ ಹೋದವ್ರಿಗೆ ಏನಂದ್ರು? ಅಕ್ಕಮ್ಮಂತೇಳಿ ಒಬ್ಬಾಕಿ ವಚನಕಾರ್ತಿ ಅದಳ. ಬತ್ತಲೆ ಇದ್ದವರೆಲ್ಲ ಕತ್ತೆಯ ಮಕ್ಕಳು ಅಂತಂದಳಕಿ. ಒಳಗೆ ಆತ್ಮ ಸಾಕ್ಷಾತ್ಕಾರನೇ ಮಾಡ್ಕೊಂಡಿಲ್ಲ. ಆತ್ಮ ಸಾಕ್ಷಾತ್ಕಾರಕ್ಕೆ ಇವೆಲ್ಲ ಬಿಟ್ಟು ವಿಚಾರ ಮಾರ್ಗದಿಂದ ಮೋಕ್ಷ ಒಂದ್ರಿ. ಇದೇನದ? ಒಳಗೆ ಆನಂದ ಪಡೋದ ಇದು. ವಿಚಾರ ಮಾರ್ಗದಿಂದ ಮೋಕ್ಷ ಒಂದ್ರಿ. ಅದವ ಭೋಗಿಸ್ತಿದ್ದೀರಿ. ಇಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳಾರ್ದಂಗೆ ಇರ್ಬೇಕು ಅಷ್ಟೇ. ಅದವ ಇರ್ರಿ, ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್. ಆದಾಗ ದುಃಖ ಆಗೋದು, ಇದ್ದಾಗ ಸುಖ ಪಡೋದು, ಇದು ಬಿಡ್ರಿ. ಈ ಕ್ಯಾರೆಕ್ಟರ್ ಬಿಡ್ರಿ ಅಂತಾರ ಅವ್ರು. ಇದ್ರೂ ಸಂತೋಷ, ಇಲ್ಲಂದ್ರೂ ಸಂತೋಷ. ಇವುಗಳನ್ನ ಬಿಟ್ಟು ವಿಚಾರ ಮಾಡಿ ನೀವು ನಾನು ಆತ್ಮ ಅನ್ನೋದು ಅನುಭವಕ್ಕೆ ತಂದುಕೋರಿ ಅಂತ ಹೇಳ್ತಾರೆ ಹೊರತು ಇವೆಲ್ಲ ಬಿಟ್ಟು ಎಲ್ಲರೂ ಹೋಗಂತ ಅಂದಿಲ್ಲ ಅವರು.
ಆತ್ಮಸ್ವರೂಪ ಆಗ್ಬೇಕಾದ್ರೆ ಇವೆಲ್ಲ ಬಿಡ್ಬೇಕಾಗ್ತದಪ್ಪ ಅಂದ್ರೆ ಬಿಟ್ಟು ವಿಚಾರ ಮಾಡಬೇಕು. ನಾ ಆತ್ಮ ಅಂತೇಳಿ ವೈಚಾರಿಕತೆಯಿಂದ ಬಿಡಬೇಕು. ವೈಚಾರಿಕತೆ ಬಿಟ್ಟು ನೀವು ಸ್ವತಂತ್ರವಾಗಿ ಪರಮಾನಂದ ಸ್ವರೂಪದಲ್ಲಿರ್ಬೇಕು. ಊರೊಳಗೆ ಸಿಗ್ಲಾರ್ದ ಆನಂದ ಅಡವಾಗಿ ಸಿಗ್ತದತ್ತ ಯಾರು ಹೇಳ್ಯಾರ? ಅಕ್ಕಿದ ವಚನ ಅದ, ಅಕ್ಕಮ್ಮನ ವಚನ ಅದ ನೋಡ್ರಿ, ಅದೇನಂತದ. ತೆಗೆದುಕೊಡ್ತೇನೆ ಆಮೇಲೆ. ಇದೇನು ಅಕ್ಕಮ್ಮ ಗಜೇಶ ಮಸಣಯ್ಯ ಶ್ರೀಗಳದೇನೋ ಎಂದರೆ ನಮಗೆ ಇದು ಅಕ್ಕಮ್ಮಂದಲ್ಲಿದು ಅಮುಗೆ ರಾಯಮ್ಮ. ಅಮುಗೆ ರಾಯಮ್ಮನ ವಚನ ಏನಂತಾಳ? ಅದು ಬೇರೆ ವಚನ. ಇದು ಆ ವಚನ ಸಿಕ್ಕಾಗ ಹೇಳ್ತೀನಿ. ಈಗ ಸದ್ಯ ಒಂದು ವಚನ ಸಿಕ್ಕದ, ಅಮ್ಮಿಗೆ ರಾಯ. ಇದು ಅದನ್ನು ಸಿಕ್ತು, ಇದನ್ನು ಸಿಕ್ತು, ಎರಡು ಸಿಕ್ಕವ. ಈಗೇನಂತಾರ? ಹೊನ್ನ ಬಿಟ್ಟಡೇನು, ಹೆಣ್ಣ ಬಿಟ್ಟಡೇನು, ಮಣ್ಣ ಬಿಟ್ಟಡೇನು, ವಿರಕ್ತನಾಗಬಲ್ಲನೆ. ನೋಡ್ರಿ ಹೆಂಗದ. ಹೊನ್ನು ಬಿಟ್ಟವ, ಹೆಣ್ಣು ಬಿಟ್ಟವ, ಮಣ್ಣು ಬಿಟ್ಟವ, ವಿರಕ್ತ ಅಂತಾರೇನ ಅವನಿಗೆ? ಆದ್ಯರ ವಚನಗಳ 10,000 ಲೆಕ್ಕವಿಲ್ಲದೆ ಓದಿದಡೇನು ನಿತ್ಯರಾಗಬಲ್ಲರೆ. ಶಾಸ್ತ್ರ, ವಚನ, ಸಾಹಿತ್ಯ, ವೇದ, ಆಗಮ, ವಿಚಾರ ಸಾಗರ ಎಷ್ಟು ಸಾರಿ ಓದಿದ್ರೆ ಏನು ನಿತ್ಯ ಸ್ವರೂಪರಾಗ್ತಾರೇನು? ನಿತ್ಯರಾಗದಂತಂದ್ರನು ಶಾಶ್ವತ. ನಿತ್ಯ ಅಂದ್ರೆ ಪರಮಾತ್ಮ, ಆತ್ಮಸ್ವರೂಪ. ನಿತ್ಯರಾಗಬಲ್ಲರೆ. ಮಂಡೆಯ ಬೋಳಿಸಿಕೊಂಡು ಅಂದ ಚಂದಕ್ಕೆ ತಿರುಗುವ ಜಗಭಂಡರ ಮೆಚ್ಚುವನೇ ಅಮುಗೇಶ್ವರ ಲಿಂಗಯ್ಯ ಅಂತ. ಅಮುಗೇಶ್ವರ ಲಿಂಗ ತಾನಾಗ್ಲಾರ್ದೆ ಮಂಡೆ ಬೋಳಿಸ್ಕೊಂಡ್ರೇನು, ಹೊನ್ನು ಹೆಣ್ಣು ಮಣ್ಣು ಬಿಟ್ರೇನು, ವಚನ ಸಾಹಿತ್ಯ ಜೋಳಿಗೆ ಒಳಗೆ ಹಾಕೊಂಡು ಊರೂರು ತಿರುಗಿ ಮಂದಿ ಮುಂದೆ ಎಟ್ಟು ಹೇಳಿದ್ರೆ ಎದಕ್ಕೆ ಬಂತು ಅಂತ ಕೇಳ್ತಾಳೆ ಅಮುಗೆ ರಾಯಮ್ಮನ ವಚನ. ಹೊನ್ನ ಬಿಟ್ಟಡೇನು, ಹೆಣ್ಣ ಬಿಟ್ಟಡೇನು, ಮಣ್ಣ ಬಿಟ್ಟಡೇನು, ವಿರಕ್ತನಾಗಬಲ್ಲನೆ. ಆದ್ಯರ ವಚನಗಳ 10,000 ಲೆಕ್ಕವಿಲ್ಲದೆ ಓದಿದಡೇನು ನಿತ್ಯರಾಗಬಲ್ಲರೆ. ಮಂಡೆಯ ಬೋಳಿಸಿಕೊಂಡು ಅಂದ ಚಂದಕ್ಕೆ ತಿರುಗುವ ಜಗಮಂಡರ ಮೆಚ್ಚುವನೇ ಅಮುಗೇಶ್ವರ ಲಿಂಗಯ್ಯ ಅಂತಾಳೆ. ನೋಡ್ರಿ ಏನಾಗಬೇಕಾಗ್ಯದಲ್ಲಿ ನಾವು ಶರೀರ ಅಂತೇಳಿ ಏನ್ ಅದ ಅಲ್ಲ, ಅದ್ರ ಮೇಲೆ ಬೆಳಕು ಹಾಕ್ಬೇಕಾಗ್ಯದ. ಜಗತ್ತಂತ ಏನದ ಅಲ್ಲ, ಅದ್ರ ಮೇಲೆ ಬೆಳಕು ಹಾಕ್ಬೇಕಾಗ್ಯದ. ಅವೆರಡು ಏನದವ? ಸರ್ಪ ಇದ್ದಂಗ ಅದಾವ. ಮಿಥ್ಯಾ ಸರ್ಪಗಳು. ತೋರಿಕೆಯಲ್ಲಿ ಸರ್ಪ, ಇರುವಿಕೆಯಲ್ಲಿ ರಜ್ಜು. ತೋರಿಕೆಯಲ್ಲಿ ಬ್ರಹ್ಮಾಂಡ ಪಿಂಡಾಂಡಗಳು, ಇರುವಿಕೆಯಲ್ಲಿ ಬ್ರಹ್ಮ. ಅದ್ರ ಮ್ಯಾಲ ಬೆಳಕ ಮಾಡಿ ಇದು ಏನದ ಅಂತ ನೀವು ನೋಡಿದ್ರಿ ಅಂತಂದ್ರ ಇದು ಹಾವಲ್ಲ, ಹಗ್ಗ ಅಂತ ಹೆಂಗ ಅನುಭವಕ್ಕೆ ಬರ್ತದ. ಇದು ಶರೀರ ಅಲ್ಲ, ಇದು ಕೂಟಸ್ಥ. ಇದು ಜಗತ್ತ ಅಲ್ಲ, ಇದು ಬ್ರಹ್ಮ ಅಂತೇಳಿ ಅನುಭವಕ್ಕೆ ಬರ್ಬೇಕಾಗ್ಯದ. ಅದನ್ನ ವಿಚಾರ ಮಾಡಿ ಅನುಭವಿಸೋದು ಬಿಟ್ಟು ಹೊನ್ನು ಬಿಡ್ತೀನಿ, ಹೆಣ್ಣು ಬಿಡ್ತೀನಿ, ಮಣ್ಣು ಬಿಡ್ತೀನಿ, ಮಂಡ್ಯ ಬೋಳಿಸ್ಕೋತೀನಿ, ಪುಸ್ತಕ ಓದ್ತೀನಿ, ಊರ್ ಮಂದಿಗೆ ಹೇಳ್ತೀನಿ, ಊರ್ ಮಂದಿ ಹೇಳಿದ್ದೆಲ್ಲ ಊರೆಲ್ಲ ತಿರುಗಿ ಕೇಳ್ತೀನಿ. ಹೆಂಗದ? ಏಸ್ ಮಂದಿ ಏಸ್ ಕಡೆ ತಿರುಗ್ಲಕತ್ತಾರ. ಅಲ್ಲಿ ಇಟ್ಟು ಕೂತಿ ಕೇಳ್ತಾರ, ಇಲ್ಲಿ ಇಟ್ಟು ಕೂತಿ ಕೇಳ್ತಾರ. ಎಲ್ಲಾನು ಕೇಳಿದ್ದಾಯ್ತು, ಎಲ್ಲಾನು ತಿಳಿದಾಯ್ತು. ಮುಂದೆ ಏನ್ ಮಾಡಬೇಕು? ವಿಚಾರ ಕುಂತು ಒಂದ್ ಕಡೆ ವಿಚಾರ ಮಾಡಬೇಕು. ಕುಂತು ವಿಚಾರ ಮಾಡ್ಲಾರ್ದೆ ಊರೆಲ್ಲ ತಿರುಗಿ ಕೇಳಿದ್ರೇನು, ಊರೆಲ್ಲ ತಿರುಗಿ ಹೇಳಿದ್ರೇನು, ಮುತ್ತನ್ನು ಹೊತ್ತ ಕತ್ತೆಗಳು ಅಂದ್ರಷ್ಟೇ. ಕತ್ತೆ ಎಲ್ಲಿ ಹೋಗ್ಲಕತ್ತದ? ಮುತ್ತು ಅರಸ್ಲಕ್ ಹೋಗ್ಯದ.
ತನ್ನ ಮೇಲೆ ಮುತ್ತಿನ ಚೀಲ ಹೊತ್ಕೊಂಡದಂತವು. ಇವೆಲ್ಲ ಮುತ್ತನ್ನು ಹೊತ್ತ ಕತ್ತೆಗಳು. ಎಲ್ಲರೊಳಗೂ ಅಧಿಷ್ಠಾನ ಬ್ರಹ್ಮ ತನ್ನೊಳಗೆ ಅದನ್ನ ಕುಂತು ಆಲೋಚನೆ ಮಾಡೋದ್ ಬಿಟ್ಟು ದೇಶಾವರಿ ತಿರುಗಿ ಮಾಡಬಾರದು ಮಾಡ್ಕೋತ ಹೋಗದು. ಇದು ಯಾರ ವಚನಪ್ಪ? ಇನ್ನೂ ಒಂದು ವಚನ ಅದು ಅಮುಗೆ ರಾಯಮ್ಮನ ವಚನ ಇದೆ. ಅಮುಗೆ ಎಂಥದ್ದು? ಅಮುಗೆ ರಾಯಮ್ಮನ ವಚನ. ಅದು ಲಾಸ್ಟ್ ವಚನ ಈ ವಿಚಾರ ಇದ್ರೊಳಗೆ ಪೇಜ್ ನಂಬರ್ 217. ಅಮುಗೆ ರಾಯಮ್ಮನ ವಚನ, ವಚನ ಸಂಪುಟ, ಸಮಗ್ರ ವಚನ ಸಂಪುಟ. ಹೆಣ್ಣು ಮಕ್ಕಳದೆಲ್ಲ ಬರೆದು ಒಂದೇ ಬುಕ್ನಾಗ ಹಾಕ್ಯಾರ ಎಲ್ಲ ಹೆಣ್ಮಕ್ಳ ವಚನಗಳು. 217 ಪೇಜ್ ನಂಬರ್ 704ನೇ ವಚನ. ಇದು ಯಾರ್ದು ಅಂತಂದ್ರೆ ಗಜೇಶ ಮಸಣಯ್ಯಗಳ ಪುಣ್ಯ ಸ್ತ್ರೀಯ ವಚನ. ಗಜೇಶ ಮಸಣಯ್ಯಗಳ ಪುಣ್ಯ ಸ್ತ್ರೀ. ಅವ್ರ ಹೆಸರು ಸಹಿತ ಹೇಳ್ಕೊಂಡಿಲ್ಲ. ಎಷ್ಟೋ ಮಂದಿ ಹೆಣ್ಮಕ್ಳು ಗಂಡನ ಹೆಸರು ಹೇಳ್ಕೊಂಡು ಅದ್ರ ಮುಂದೆ ಪುಣ್ಯ ಸ್ತ್ರೀ ಅಂತ ಹಚ್ಕೊಂಡ್ಬಿಟ್ಟಾರ ಅಷ್ಟೇ. ಏನಂತ ಗಜೇಶ ಮಸಣಯ್ಯ ಹೆಂಡತಿ ತನ್ನ ಹೆಸರು ಒಟ್ಟ ಎಲ್ಲಿ ಹೇಳ್ಕೊಂಡೇ ಇಲ್ಲ. ಗಜೇಶ ಮಸಣಯ್ಯಗಳ ಪುಣ್ಯ ಸ್ತ್ರೀಯ ವಚನ ಪೇಜ್ ನಂಬರ್ 243. ಏನಂತಂದ್ರ ಹೊನ್ನ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೊನ್ನಿಂಗೆಯು ಲಿಂಗಕ್ಕೆಯು ವಿರುದ್ಧವೇ. ಯಾರು ಹೇಳ್ಯಾರೋ ನನ್ನ ಮಕ್ಕಳ್ರೆ? ಬಂಗಾರ ಬಿಟ್ಟು ದೇವರನ್ನು ಒಲಿಸ್ತೀನಿ ಅಂದ್ರೆ ಹೆಂಗಾಗ್ತದ? ಹೊನ್ನಿಗೇನ ಲಿಂಗೈಗ ವಿರುದ್ಧದ ಏನು? ಹೆಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೆಣ್ಣಿಂಗೆಯು ಲಿಂಗಕ್ಕೆಯು ವಿರುದ್ಧವೇ. ಹೆಣ್ಣಿಗೆ ಲಿಂಗಕ್ಕೆ ವಿರುದ್ಧದ ಏನು ಅಂತ ಕೇಳ್ತಾಳೆ. ಮಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಮಣ್ಣಿಂಗೆಯು ಲಿಂಗಕ್ಕೆ ವಿರುದ್ಧವೇ. ಮುಂದೆ ಅಂಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಅಂಗಕ್ಕೆಯು ಲಿಂಗಕ್ಕೆ ವಿರುದ್ಧವೇ. ಶರೀರ ಸತ್ತ ಮೇಲೆ ಸ್ವರ್ಗ ಸುಖ ಅಂತ ಹೇಳ್ತಾರೆ ನೋಡ್ರಿ. ಅದೇನು ಜೀವಂತಿರೋ ಮನುಷ್ಯರಿಗೆ ದೇವರಿಗೆ ವಿರುದ್ಧ ಏನು? ಸತ್ತಾಗೆ ಸ್ವರ್ಗ ಸುಖ ಸಿಗಲ್ಲ, ಬದುಕಿದಾಗ ಸಿಗಂಗಿಲ್ಲ ಏನಂತ ಕೇಳ್ತಾವ. ಇಂದ್ರಿಯಗಳ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಇಂದ್ರಿಯಗಳಿಗೂ ಲಿಂಗಕ್ಕೆ ವಿರುದ್ಧವೇ. ಇಂದ್ರಿಯ ಸುಖ ಅನುಭವಿಸುವಂತವನಿಗೂ ಮತ್ತು ಆ ಲಿಂಗಕ್ಕೂ ವಿರುದ್ಧದ ಏನಂತವೇನಾರ ಸಮಸ್ಯೆ ಅದಾವೇನು? ಕಣ್ಣಿಲಿಂತ ನೀವು ವಿಷಯ ಗ್ರಹಣ ಮಾಡುವಾಗ ದೇವರಿಗೆ ಏನಾರ ಸಿಟ್ಟು ಬರ್ತದೇನು? ಕಿವಿಲಿಂತ ನೀವು ಶಬ್ದಗಳು ಕೇಳುವಾಗ ದೇವರಿಗೆ ಸಿಟ್ಟು ಬರ್ತದೇನು? ಚರ್ಮದಿಂದ ನೀವು ಸ್ಪರ್ಶವನ್ನು ಅನುಭವಿಸುವಾಗ ದೇವರಿಗೆ ಸಿಟ್ಟು ಬರ್ತದೇನು? ಲಿಂಗಕ್ಕೆ ವಿರುದ್ಧ ಅದು ನೀವು ಇಂದ್ರಿಯಗಳಿಂದ ವಿಷಯ ಗ್ರಹಣ ಮಾಡೋದು. ಮೂಗಿಲಿಂತ ವಾಸನೆಯನ್ನ ಗ್ರಹಣ ಮಾಡುವಾಗ ಆಘ್ರಾಣಿಸುವುದಕ್ಕೆ ಲಿಂಗಕ್ಕೆ ವಿರುದ್ಧದ ಏನು? ನಾಲಿಗೆಯಿಂದ ಪದಾರ್ಥಗಳ ರುಚಿ ನೋಡುವಾಗ ಅದು ಲಿಂಗಕ್ಕೆ ವಿರುದ್ಧ ಕೆಲಸ ಏನದು? ಯಾರು ಹೇಳಿದೆಲ್ಲ? ಮೂರ್ಖ ನನ್ನ ಮಕ್ಕಳ್ರಿ ಅಂತ ಅಳಗೆ. ಭಾರಿ ಅದಲ್ರಿ ವಚನ ಇದು. ಮತ್ತೆ ಇಂದ್ರಿಯಗಳ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂದರು ಇಂದ್ರಿಯಗಳಿಗೂ ಲಿಂಗಕ್ಕೆ ವಿರುದ್ಧವೇ. ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಜಗಕ್ಕೆಯೂ ಲಿಂಗಕ್ಕೆ ವಿರುದ್ಧವೇ. ಜಗತ್ತು ಬಿಡೋದಂತಂದ್ರೆ ನಿಮ್ ಸಂಸಾರ ಮನಿ ಮಠ ಎಲ್ಲ ಬಿಟ್ಟು ಹೋಗ್ಬಿಡೋದಪ್ಪ ಆ ಕಡೆ, ಇಲ್ಲಿ ಇರಬಾರ್ದು. ಇಲ್ಲೊಬ್ಬ ಹೆಸರು ಏನೋದಪ್ಪ, ಗುಣಾರಿ ಅಂತ ರಾಯಚೂರ ಹಿರಿಯರು 60 ವರ್ಷ 70 ವರ್ಷ ಏನೆಲ್ಲ ಆಗ್ಯದ. ಏನ್ರಿ ಭಾರಿ ಜೋರ್ ನಡೆದದಲ್ಲ ನಿಮ್ದು ಅಂತಂದ. ಒಳಗಿಂದೊಳಗೆ ಮತ್ಸರ ಕೆಲಸಗಳು ಹೆಂಗಿರ್ತಾವ ನೋಡ್ರಿ. ಅದಕ್ಕೆ ನೋಡಿ ಸಂತೋಷ ಪಡೋದು ಬಿಟ್ಟು ಅಷ್ಟೆಲ್ಲ ನಡೆದ ಅಂತಂದ್ಮೇಲೆ ಸಂಸಾರದಾಗ ಇರಬಾರ್ದ್ರಿ, ಬಿಟ್ಟು ಹೋಗ್ಬೇಕು ಯಾಕಡೆ ಅಂದ್ಬಿಟ್ಟು ಹೋಗ್ಬ ಗುಣಾರಿ ಅಂತೇಳಿ. ರಾಯಚೂರ ಕನ್ನಡ ಸಾಹಿತ್ಯ ಪರಿಷತ್ತೇನೋ ಮೆಂಬರ್ ಏನೋ ಅವನ ಯಾಕಂದ್ರೆ ಬಿಟ್ಟು ಹೊರಗೆ ಇದ್ದಕ್ಕೆ ಮಾಡ್ಬೇಕು, ಮನೆಗಿದ್ ಮಾಡೋ ಕೆಲಸ ಅಲ್ಲ. ಸಾಹಿತ್ಯ ಪರಿಷತ್ ನೊಳಗೆ ದೊಡ್ಡ ಸ್ಥಾನಮಾನದಾಗಿದ್ದು ಸಾಹಿತ್ಯನೇ ಗೊತ್ತಿಲ್ಲ ಅವ್ರಿಗೆ. ವಚನ ಸಾಹಿತ್ಯ ಓದಿದವ್ರು ಇಂಥವ್ ಮಾತಾಡಂಗಿಲ್ಲ. ಅವನಿಗೇನ್ ಸಾಹಿತ್ಯ ಕಣ್ಣು ಮುಂದಿಡೋದು ತೋರಿಸ್ಬೇಕಾ ನಾವು? ಏನಾಯ್ತು?
ಇಂದ್ರಿಯಗಳಿಗೂ ಲಿಂಗಕ್ಕೆ ವಿರುದ್ಧವೇ? ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಜಗಕ್ಕೆಯೂ ಲಿಂಗಕ್ಕೆ ವಿರುದ್ಧವೇ? ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗದ ಕೋಪದ ಮುನಿಸನರಿದಡೆ ಕಾಣಬಹುದು, ಮರೆದಡೆ ಕಾಣಬಾರದು. ಅರಿವಿಂದ ಕಂಡೊದಗಿದ ಸುಖವು ಮಸಣಯ್ಯ ಪ್ರಿಯ ಗಜೇಶ್ವರ. ಅರಿವಿನಿಂದ ಕಂಡು ಒದಗಿದ ಸುಖ ಏನದಲ್ಲ ಅದೇ ಯಾವುದು? ಆ ಸುಖನೇ ಆನಂದನೇ ಗಜೇಶ ಮಸಣಯ್ಯ. ನೀವು ಯಾವಾಗ ಆನಂದ ಸ್ವರೂಪರಾಗಿರುತ್ತೀರಿ, ಆವಾಗ ನೀವು ಗಜೇಶ ಮಸಣಯ್ಯ ಪ್ರಿಯ ಗಜೇಶ್ವರನೇ ನೀವಾಗಿರ್ತೀರಿ. ನೀವು ಆನಂದವಾಗಿ ಇರಬೇಕು ಅನ್ನೋದೇ ಪರಮಾತ್ಮನ ಇಚ್ಛೆ. ಇದು ತಿಳ್ಕೊಳ್ರಿ. ಅವನಿಗೆ ಸಿಟ್ಟು ಯಾವಾಗ ಬರ್ತದ ಅಂತಂದ್ರೆ, ಸಿಟ್ಟು ಎದಕ್ಕೆ ಬರ್ತದ? ಆ ಪರಮ ಶಾಂತನೆಂಬ ಲಿಂಗದ ಕೋಪದ ಮುನಿಸನರಿದಡೆ ಅಂತಂದ್ರೆ ಏನು? ಅವನಿಗೆ ಸಿಟ್ಟು ಎದಕ್ಕೆ ಬರ್ತದ? ಪರಮಾತ್ಮಗೆ ನಿಮ್ಮ ಜೀವಿಗಳ ಮೇಲೆ ಸಿಟ್ಟು ಎದಕ್ಕೆ ಬರ್ತದ ಅಂತಂದ್ರೆ, ಆ ದೇಹನೇ ನಾನು ಅಂತೇಳಿ ಆ ದೇಹಕ್ಕೆ ಏನಾರ ಆದ್ರೆ ಅಳ್ಕೊತ್ ಕುಂದಿರ್ತಾನಲ್ಲ, ಅದಕ್ಕೆ ಸಿಟ್ಟು ಬರ್ತದಂತ ಅವನಿಗೆ. ಆನಂದ ಇರೋದು ಬಿಟ್ಟಿಗೆ ಏನಾರ ಆದ್ರೆ ಅಳ್ತಲ್ಲ, ದೇಹ ನೀನಲ್ಲ, ದೇಹದ ಸಂಪತ್ತು ಸಂಬಂಧಗಳು ನೀನಲ್ಲ, ಅವು ನಿನ್ನವು ಅಲ್ಲ. ಅವೆಲ್ಲ ನನ್ನು ಅಂದದಕ್ಕೆ ಅವೆಲ್ಲ ದುಃಖ ಆಗ್ಲಕತ್ತದಲ್ಲ. ಪಾಪ ಪುಣ್ಯ ಮಾಡವನು ನಾನು, ಸುಖ ದುಃಖ ಅನುಭವಿಸುವನು ನಾನು ಅಂತೇಳಿ ಮಾಡ ಕರ್ಮದಲ್ಲಿ ಅಭಿಮಾನ, ಅನುಭವಿಸುವ ಸುಖ ದುಃಖದಲ್ಲಿ ಅಭಿಮಾನ, ಇವೆಲ್ಲ ನಾನ್ ಸೆನ್ಸ್. ಇವುಗಳಿಗಾಗಿ ಅವನಿಗೆ ಸಿಟ್ಟು ಬರ್ತದ. ಹೆಂಗದ ರೀ? ಯಾರ ಬಗಲನ್ ಮನೆಯವ್ರು ಸತ್ತಾರ, ಅಳ್ಳಕತ್ತಾರ, ನೀನ್ಯಾಕೆ ಅಳ್ಳಕತ್ತಿದೆ ಅಂತ ಕೇಳಕತ್ತಾರ. ಬಾಜು ಮನಿ ಸುದ್ದಿ ಅದು, ನಿಂದೇನು ಕೆಲಸ ಹೊರಗೆ? ಬಸವಣ್ಣವ್ರ ವಚನದ ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ, ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ನೆರೆಮನೆಯವರು ಅಂತಂದ್ರೆ ಯಾರು? ನಿಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳೇನದವಲ್ಲ, ಅವೇ ನಿಮ್ ನೆರೆಮನೆಯವರು. ಅವು ಮಾಡೋ ಕೆಲಸಗಳು ಕ್ರಿಯೆಗಳು ಇಲ್ಲಿ ಜಗತ್ತಿಗೆ ಹೆಂಗ್ ನಡೆಸ್ಬೇಕಂತೇಳಿ ಈಶ್ವರನ ಆದೇಶದ ಪ್ರಕಾರ ಅವು ನಡೆದಿರ್ತಾವ. ಅದ್ರಾಗ ನೀವ್ಯಾಕೆ ಕಳ್ತೀರೋ? ನೀವು ಆತ್ಮಸ್ವರೂಪ ಇದೀರಿ, ನೀವ್ಯಾಕೆ ಕಳ್ತೀರಿ? ನೆರೆಮನೆಯವರು ಅಂದ್ರೆ ಆಜು ಬಾಜು ಮನೆಯವರು ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ. ಹೊರಗೆ ಹೋಗಿ ಯಾರಿಗಾರ ಹೇಳಿ ಕೇಳಿ ದೊಡ್ಡ ಶಾಣ್ಯರ ಹಾಲಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನೆಯೊಳಗೆ ಬೇಕಾದಷ್ಟು ಸುಧಾರಿಸ್ಕೊಳ್ಳಕ್ಕೆ ಬಹಳಷ್ಟು ಕೆಲಸ ಅದಾವ. ನಿಮ್ಮ ಮನೆಯೊಳಗೆ ನಿಮ್ಮ ತನುವಿನೊಳಗಿನ ದೋಷಗಳನ್ನ ಕಳ್ಕೊಳ್ರಿ, ನಿಮ್ಮ ಮನದೊಳಗಿನ ದೋಷಗಳನ್ನ ಕಳ್ಕೊಳ್ರಿ. ತನುವ ಸಂತೈಸಿಕೊಳ್ಳಿ, ಮನವ ಸಂತೈಸಿಕೊಳ್ಳಿ. ಅದ್ರ ಬಗ್ಗೆ ನಿಮಗೆ ಸರಿಯಾದ ಜ್ಞಾನ ಇಲ್ಲದಕ್ಕೆ ದುಃಖಿಗಳಾಗಿರಿ, ಅದನ್ನು ಸಂತೈಸಿಕೊಳ್ರಿ. ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ನಿಮ್ ನೆರೆಮನೆಯವರು ಅಂದ್ರೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅವು ಏನದವ, ಅವುಗಳ ಕೊರತೆಗಳಿಗಾಗಿ ನೀವು ಅಳತಿರಲ್ಲ. ನೀವು ಸಾಕ್ಷಿ ಸ್ವರೂಪ, ನೀವು ಕೂಟಸ್ಥ ಸ್ವರೂಪ. ಹೀಗಾಗಿ ದೇವ್ರಿಗೆ ಯಾವಾಗ ಸಿಟ್ಟು ಬರ್ತದ ಅಂತಂದ್ರ, ತನ್ನದನ್ನದಿಲ್ಲಿ ಏನೂ ಇಲ್ಲವೇ ಇಲ್ಲ, ಅದು ನಂದು ಅಂತನಲ್ಲ ಚಿದಾಭಾಸ, ಇವೆಲ್ಲ ಅವನಿಗೆ ಸಿಟ್ಟು ಬರ್ತಾರೆ ಅಷ್ಟೇ. ವಿಚಾರ ಮಾಡ್ಬೇಕ್ರಿ, ವಿಚಾರ ಮಾಡಿ ಅರ್ಥ ಮಾಡ್ಕೋಬೇಕು ಇವೆಲ್ಲ. ಅದಕ್ಕೆ ಕೂಟಸ್ಥ ಏನದನ ಚೇತನ ಸ್ವರೂಪನಿರುವ ಕಾರಣ ಈ ಜಗತ್ತಿನೊಳಗ ನಿಮಗ ಎರಡು ವಸ್ತುಗಳದವ, ಒಂದು ಜಡ, ಇನ್ನ ಒಂದು ಚೇತನ. ಕೂಟಸ್ಥ ಚೇತನ ಸ್ವರೂಪನಾಗಿದ್ದಾನೆ. ಚೇತನವನ್ನು ಅರಿಯುವಾಗ ತನ್ನನ್ನು ತಾನೇ ಅರಿಯುತ್ತಾನೆ, ಸ್ವಯಂ ಪ್ರಕಾಶ. ಮತ್ತೆ ಜಡ ವಸ್ತುಗಳನ್ನು ಅರಿಯುವಾಗ ಜಡ ಚೇತನಕ್ಕೆ ಎರಡಕ್ಕೂ ಆಧಾರವಾಗಿರೋದು ಅದೇ ಆತ್ಮ.
ಸಾಮಾನ್ಯ ಅಂಶ. ಕೇವಲ ಚೇತನಕ್ಕೆ ಆಧಾರವಾಗಿರೋದು ಅದೇ ಆತ್ಮ, ವಿಶೇಷ ಅಂಶ, ಅದೇ ಅಧಿಷ್ಠಾನ. ಹೌದಿಲ್ಲ? ಈ ಕೇವಲ ಚೇತನ ಅಧಿಷ್ಠಾನ ಏನದಲ್ಲ, ಇದೇ ಏನ್ ಮಾಡ್ತದ? ಜಡವನ್ನು ಅರಿತದ, ಚೇತನವನ್ನು ಅರಿತದ. ಚೇತನವನ್ನು ಅರಿಯುವುದಕ್ಕ ತಾನೇ ಸಾಕು, ಜಡವನ್ನು ಅರಿಯುವುದಕ್ಕ ಇನ್ನೊಬ್ಬ ದೃಷ್ಟ ಬೇಕು ಅಂತಿರಲ್ಲ, ಇನ್ನೊಂದು ದೃಷ್ಟ ಯಾವುದು ಅಂತ ಹೇಳ್ತೀನಿ ಅಂತಾರೆ. ಸ್ವಪ್ನ ತೋರುತ್ತಿದೆ. ಸ್ವಪ್ನಕ್ಕೆ ಅಧಿಷ್ಠಾನ ಯಾವುದು? ಪ್ರತ್ಯಗಾತ್ಮ ಸಾಕ್ಷಿ. ಆ ಅಧಿಷ್ಠಾನದ ಸಾಕ್ಷಿಯೇ ಅಲ್ಲಿ ದೃಷ್ಟ ಆಗಿದ್ದಾನೆ. ಈ ಸ್ವಪ್ನ ಕಾಣದ ಒಳಗ ಯಾರು ನೋಡ್ಲಕತ್ತಾರ? ಸ್ವಪ್ನಕ್ಕ ತಾನೇ ಅಲ್ಲ, ಆತ್ಮನೇ ನೋಡ್ಲಕತ್ತಾನ. ಸ್ವಪ್ನ ಆ ಅಧಿಷ್ಠಾನ ಸಾಕ್ಷಿ ಅಲ್ಲಿ ದೃಷ್ಟ ಆಗಿದ್ದಾನೆ. ಅದೇ ರೀತಿ ಜಗತ್ತಿಗೆ ಅಧಿಷ್ಠಾನವಾಗಿರತಕ್ಕಂಥ ಯಾವ ಆತ್ಮನಿದ್ದಾನೆ ಅವನೇ ದೃಷ್ಟ ಕೂಡ ಆಗಿದ್ದಾನೆ. ಜಡ ಅಧಿಷ್ಠಾನಕ್ಕೆ ದೃಷ್ಟ ಬೇರೆ ಇರುತ್ತಾನೆ. ಆದರೆ ಆತ್ಮಚೇತನ ಅಧಿಷ್ಠಾನವಾಗಿದ್ದಕ್ಕೆ ಆತ್ಮನೇ ದೃಷ್ಟ ಇರುತ್ತಾನೆ. ಚೇತನಕ್ಕ ಅರಿಯುವುದಕ್ಕ ಚೇತನನೇ ಸಾಕು. ಜಡ ವಸ್ತುವನ್ನು ಅರಿಯುವುದಕ್ಕ ದೃಷ್ಟ ಇನ್ನೊಬ್ಬ ಬೇಕು. ಇದು ಅವ್ರ ಉತ್ತರ. ಜಡ ಅಧಿಷ್ಠಾನಕ್ಕೆ ಸ್ವ ಇತರ ಜ್ಞಾಪ್ತಿ ಶೂನ್ಯತ್ವ, ಅಂದ್ರೆ ಸ್ವಪ್ರಜ್ಞೆನೂ ಇಲ್ಲ, ಇತರರ ಪ್ರಜ್ಞೆನೂ ಇಲ್ಲ. ಅದಕ್ಕೆ ಜಡತ್ವ ಅಂತಾರೆ. ಅದಕ್ಕೆ ಅರಿವು ತಿಳುವಳಿಕೆ ಇಲ್ಲ, ಅದು ಅರಿಸಿಕೊಳ್ಳುವ ವಸ್ತು. ಜಡ ಅಧಿಷ್ಠಾನವಿರುವುದು ದೃಷ್ಟ ಬೇರೆ ಇರುತ್ತಾನೆ ಎಂದು ಹೇಳುವುದು ಬೇಕಾಗಿಲ್ಲ. ಜಡ ಅಧಿಷ್ಠಾನವಿರುವಲ್ಲಿ ದೃಷ್ಟ ಬೇರೆ ಇರುತ್ತಾನೆ ಎಂದು ಹೇಳುವುದು ಬೇಕಾಗಿಲ್ಲ. ಬೇರೆ ದೃಷ್ಟ ಇದ್ದೇ ಇರುತ್ತಾನೆ. ಚೇತನ ವಸ್ತು ಅಧಿಷ್ಠಾನವಾಗಿರುವಾಗ ಅಲ್ಲಿ ದೃಷ್ಟ ಅಂತ ಬೇರೆ ಇರಲ್ಲ. ಅದಕ್ಕ ಚೌಪಾಯಿ 54ರದು ಅರ್ಥ ಏನು? ಮಿಥ್ಯಾ ಜಗತ್ತಿನಲ್ಲಿ ಅನಿರ್ವಚನೀಯ ಎಷ್ಟು ಮಿಥ್ಯಾ ವಸ್ತುಗಳದವೋ, ಅನಿರ್ವಚನೀಯವಾಗಿ ಇರುವವೋ ಅವೆಲ್ಲವೂ ಅಧಿಷ್ಠಾನದಲ್ಲಿಯೇ ಕಲ್ಪಿತವಾಗಿವೆ. ಅಂದ್ರೆ ಮನಸ್ಸಿನಿಂದ ರಚಿತವಾಗಿವೆ ಎಂದು ತಿಳಿ. ಅಧಿಷ್ಠಾನದೊಳಗೆ ಕಲ್ಪಿತ ಆಗ್ಯಾವೋ. ಅಲ್ಲಿರೋದು ಕೇವಲ ಬ್ರಹ್ಮ. ಆ ಬ್ರಹ್ಮನನ್ನ ಅನೇಕ ನಾಮರೂಪಗಳಿಂದ ನೀವು ಕಲ್ಪಿಸಿಕೊಂಡಿರಿ. ಅದಕ್ಕದು ಕಲ್ಪಿತ ಆಗ್ಯಾವ, ಅಧಿಷ್ಠಾನದೊಳಗೆ ಕಲ್ಪಿತ ಆಗ್ಯಾವ. ಆ ಅಧಿಷ್ಠಾನವು ಎರಡು ಪ್ರಕಾರ, ಒಂದು ಚೇತನ ಅಧಿಷ್ಠಾನ, ಇನ್ನ ಒಂದು ಜಡ ಅಧಿಷ್ಠಾನ. ಚೇತನ ಅಧಿಷ್ಠಾನ, ಇನ್ನೊಂದು ಜಡ ಅಧಿಷ್ಠಾನ. ಅಧಿಷ್ಠಾನ ಜಡ ವಸ್ತು ಇದೇನದ 55ನೇ ದೋಹ ನಾಳೆ ತಗೊಳ್ಳೋಣ. ಟೈಮ್ ಆಗ್ಯದ. 55ನೇ ದೋಹ ನಾಳೆ ಹೋಗೋಣ. ಈಗ ನಿಮಗ ಏನ್ ತಿಳಿಬೇಕಪ್ಪ ಅಂತಂದ್ರೆ, ಜಡ ಮತ್ತು ಚೇತನ ಅಂತ ಜಗತ್ತಿನಾಗ ಎರಡದವ. ಆ ಎರಡನ್ನ ಅರಿಬೇಕು ಅಂತಂದ್ರೆ ಏನದ? ಚೇತನ ಮತ್ತು ಜಡದೊಳಗ ಜಡ ವಸ್ತು ಏನದ ಅದೆಲ್ಲ ಏನಾಗ್ಯದ? ಅಧಿಷ್ಠಾನ ತತ್ವ ಏನದಲ್ಲ ಅದರೊಳಗೆ ಕಲ್ಪಿತವಾಗ್ಯಾವ. ವಿಶೇಷ ಅಂಶ, ಚೇತನದ ವಿಶೇಷ ಅಂಶ ಏನು ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಆಗ್ಯದಲ್ಲ, ಆ ಅಧಿಷ್ಠಾನ ತತ್ವದೊಳಗ ಈ ಜಡ ವಸ್ತುಗಳು ಏನಾಗ್ಯಾವ? ಕಲ್ಪಿತ ಆಗ್ಯಾವ. ಎದರಿಂದ? ಮನಸ್ಸಿನಿಂದ ರಚಿತ ಆಗ್ಯಾವ. ಅಧಿಷ್ಠಾನ ಸಾಕ್ಷಿ ಎಲ್ಲದ? ನಿಮ್ಮ ಅಂತಃಕರಣದಾಗದ. ಆಧಾರ ಹೋಗ್ಯದಿಲ್ಲದು. ನಿಮ್ಮ ಅಂತಃಕರಣಕ್ಕೆ ಅಧಿಷ್ಠಾನ ಆಗಿದ್ದೆ ಯಾವಾಗ್ರಿ? ನಿಮ್ಮೊಳಗೆ ಅಂತಃಕರಣ ಅದಿಲ್ಲ.
ನಿಮ್ಮೊಳಗೊಂದು ಸೂಕ್ಷ್ಮ ಶರೀರ ಅಂತಃಕರಣದ ಇಲ್ಲ, ಅಂತಃಕರಣಕ್ಕೆ ಅಧಿಷ್ಠಾನ ಆಗಿದ್ದೇವದು ನಿಮ್ ಸಾಕ್ಷಿ ಕೂಟಸ್ಥ. ಆ ಅಂತಃಕರಣದೊಳಗೆ ಏನಾಗ್ಯಾವ, ಜಗತ್ತಿನ ಎಲ್ಲಾ ವಸ್ತುಗಳು ಕಲ್ಪಿತ ಆಗ್ಯಾವ. ಆ ಕಲ್ಪಿತವಾದ ವಸ್ತುವನ್ನ ನೋಡ್ಬೇಕಾದ್ರೆ ಮೂರನೇದ ಒಬ್ಬ ಬೇಕಾಗ್ತಾನ. ಮತ್ತು ಸಾಕ್ಷಿಯನ್ನ ನೋಡ್ಬೇಕಾದ್ರೆ ಅಥವಾ ಕೂಟಸ್ಥನನ್ನ ನೋಡ್ಬೇಕಾದ್ರೆ ಇನ್ನೊಂದು ಹೇಳೋದು ಬೇಕಾಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಚೇತನ ವಸ್ತು ಅಧಿಷ್ಠಾನವಾಗಿರುವಾಗ ಅಲ್ಲಿ ದೃಷ್ಟ ಅಂತ ಬೇರೆ ಇರಲ್ಲ. ಜಡ ವಸ್ತುವನ್ನ ದೃಶ್ಯ ಮಾಡಿದಾಗ ಅಲ್ಲಿ ದೃಷ್ಟ ಅಂತೇಳಿ ಬೇರೆ ಒಮ್ಮೆ ಬೇಕಾಗ್ತಾನ. ಚೇತನ ವಸ್ತು ಅರಿಬೇಕಾದ್ರೆ ಅಲ್ಲಿ ದೃಷ್ಟ ಇಲ್ಲ. ಚೇತನ ವಸ್ತುವನ್ನ ಅರಿಬೇಕಾದ್ರೆ ಚೇತನವೇ ದೃಷ್ಟ ಆಗಿ ಚೇತನವೇ ದೃಶ್ಯವಾಗಿ ಅರಿತದ. ಅಲ್ಲಿ ಮತ್ತೊಂದು ಮೂರನೇ ವಸ್ತು ಇಲ್ಲ, ಎರಡನೇ ವಸ್ತುನು ಇಲ್ಲ. ಯಾವಾಗ ಜಡ ವಸ್ತು ಬರ್ತದ ಅಲ್ಲಿ ಏನಾಗ್ತದ, ಎರಡನೇ ವಸ್ತು ಬೇಕಾಗ್ತದ, ದೃಷ್ಟ. ಜಡ ವಸ್ತುವಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ದೃಷ್ಟ ಮತ್ತು ದೃಶ್ಯ. ಜಡ ವಸ್ತು ದೃಶ್ಯ ಆಗ್ತದ, ಚೇತನ ದೃಷ್ಟ ಆಗ್ತದ. ಯಾವಾಗ ಜಡ ವಸ್ತುವಿಗೆ ಸಂಬಂಧಪಟ್ಟಂತ ವಿಷಯ ಬಂದಾಗ, ಯಾವಾಗ ಚೇತನ ವಸ್ತುವನ್ನು ಅರಿಬೇಕಾದಾಗ ಅದು ಚೇತನದಿಂದಲೇ ಚೇತನವನ್ನು ಅರಿಬೇಕಾಗ್ತದೆ. ಅದಕ್ಕೆ ದೃಷ್ಟ ಅಂತ ಹೇಳಿ ಏನು ಇಲ್ಲ. ಚೇತನವನ್ನ ನೋಡುವಂತ ದೃಷ್ಟ ಅಂತಿಲ್ಲ, ಚೇತನವನ್ನು ದೃಶ್ಯ ಅಂತ ಮಾಡ್ಲಿಕ್ಕೂ ಬರಂಗಿಲ್ಲ. ಆತ್ಮ ಸ್ವರೂಪ ಅನುಭವಕ್ಕೆ ಬರಬೇಕಾದ್ರೆ ದೇಹ ಸ್ವರೂಪದ ತ್ಯಾಗ ಆಗ್ಬೇಕು. ಅಂದ್ರೆ ವಿಚಾರದ ಮೂಲಕ. ಏನ್ ರೊಕ್ಕ ಓದ್ತದ, ರೂಪಾಯಿ ಓದ್ತದ, ಕೂತು ವಿಚಾರ ಮಾಡ್ಲಕ್ ನಿಮ್ಗ? ಏನಿಲ್ಲ. ಈ ದೇಹ ನಾನಲ್ಲ, ನಾನು ಆತ್ಮ ಅದೀನಿ ಅಂತ ಅನ್ನೋದಕ್ಕೇನು ಖರ್ಚಾಗ್ತದ? ಏನಾರ ಬರ್ತ್ಡೇ ಮಾಡ್ತೀನಿ ಬರ್ರಿ ಅಂದತ್ನಾಗ ನಾನು ಬರ್ತ್ಡೇ ಅಂತಂದ್ರ ಈ ಹುಟ್ಟಿದವ ನಾನಲ್ಲ ಅನ್ಲಕ್ ಏನ್ರ ಖರ್ಚಾಗ್ತದ? ಏನಾರ ಜಡ್ ಆದ ಹೊತ್ನಾಗ ಬಹಳ ತ್ರಾಸ ಆಲಕತ್ತದ್ರಿ, ಎದಕ್ ಆಗ್ತದ? ನಿಮಗಾಗ್ತದ, ನಿಮ್ ಶರೀರಕ್ಕೆ ಆಗ್ತಿರ್ತದ. ಮತ್ತ ಅಂತ ಟೈಮ್ನೊಳಗೆ ಇದು ನನ್ನ ಶರೀರದ ಬಾಧೆಯ ಹೊರತು ಇದು ನಂದಲ್ಲ ಅಂತೇಳಿ ಅಂದ್ರೆ ಆನಂದ ಆಗ್ತದ ಇಲ್ಲ? ಆಯ್ತು, ಮುಗೀತು. ವೆಂಟಿಲೇಟರ್ ಒಳಗಿಂದ ಆಕ್ಸಿಜನ್ ತಗೊಳ್ಳೋ ಕೆಪಾಸಿಟಿ ಮುಗಿದದ, ಮನಿಗೆ ತಗೊಂಡವ್ರಿ ಅಂದ ಹೊತ್ನಾಗ ಏನ್ ಮಾಡ್ಬೇಕು? ಈ ದೇಹ ನಾನಲ್ಲ, ಸಾಯವ ನಾನಲ್ಲ, ನಕ್ಕು ತಗೋಬೇಕು, ರೆಡಿ ಹೋಲಕ್. ಸಾಯವ ನಾನಲ್ಲ, ನಾನು ಆತ್ಮಚೇತನ ಅದೀನಿ ಅಂತೇಳಿ ದೇಹವನ್ನ ಕಳಿಸೋರಾಗಬೇಕಾ? ಏನ್ ದೇಹದ ಜೊತೆಗೆ ನಾನೇ ಹೋಲಕತ್ತೀನಿ ಅಂತೇಳಿ ಅಳ್ಕೋತ್ ಕೂಡ್ಬೇಕ? ಆತ್ಮ ಸಾಕ್ಷಿ ಸ್ವರೂಪರಾಗಿದ್ದತ್ನಾಗ ಆನಂದನೇ ಆನಂದ. ನಿಮ್ಮನ್ನ ನೋಡಿದ್ರೆ ಡಾಕ್ಟರ್ಗೆ ಭಯ ಆಗ್ಬೇಕು, ಹೆಂಗದಾರಲ್ಲಪ್ಪ ಇವರು ಅಂತೇಳಿ. ಡಾಕ್ಟರ್ಗೆ ಅಂಜಿಕೆ ಬರ್ಬೇಕು. ಡಾಕ್ಟರ್ ನೋಡಿದ್ರೆ ನಿಮ್ಗೆ ಅಂಜಿಕೆ ಬರೋದಲ್ಲ, ನಿಮ್ಮನ್ನ ನೋಡಿದ್ರೆ ಡಾಕ್ಟರ್ಗೆ ಅಂಜಿಕೆ ಬರ್ಬೇಕು. ಇಂಥ ಕಂಡೀಷನ್ದೊಳಗೆ ಜಗತ್ತಿನ ಎಲ್ಲ ಪೇಷಂಟ್ಗಳು ಒಂಥರ ಇದ್ರೆ ಇದೊಂದು ಬೇರೆನೇ ಅದಲ್ಲ. ಇಷ್ಟೊಂದು ತ್ರಾಸಿದ್ರೂ ಸಹಿತ ಆನಂದವಾಗಿ ನಕ್ಕೋತದ ಅಲ್ಲ. ತನಗಿದೇನು ಸಂಬಂಧ ಇರ್ಲಾರ್ದಂಗ ಅದ ಅಲ್ಲ. ಎಂಥ ಪೇಷಂಟ್ ಇದು ಅಂತೇಳಿ ಡಾಕ್ಟರ್ನ ಗಾಬರಿ ಆಗ್ಬೇಕು. ಅಂತ ಸ್ಥಿತಿ ಬರ್ಬೇಕು. ಸ್ವಲ್ಪ ಏನಾರ ಆದ್ರೆ ಅಯ್ಯೋ ಅಂತ ಅಳ್ಕೊತ್ ಕೂತ್ರೆ ಎಂದ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಸಾಕ್ಷಿಯನ್ನ ಅರಿಬೇಕಾದ್ರೆ ಸಾಕ್ಷಿ ಸ್ವರೂಪ ಆಗ್ಬೇಕು. ಕೂಟಸ್ಥನನ್ನ ಅರಿಬೇಕಾದ್ರೆ ಕೂಟಸ್ಥ ಸ್ವರೂಪ ಆಗ್ಬೇಕು. ಎಷ್ಟಾಯ್ತು ಟೈಮು? 8:30 ಆಲಕತ್ತು.
ಜಡವಸ್ತುವನ್ನು ಅರಿಯಬೇಕಾದರೆ, ಯಾಕಂದ್ರೆ ಜಡವಸ್ತು ದೃಶ್ಯ ರೂಪ ಅದ, ಅದನ್ನು ಅರಿಬೇಕಾದ್ರೆ ಇನ್ನೊಬ್ಬ ದೃಷ್ಟ ಅಂತ ಬೇಕಾಗ್ತಾನ. ಸರಿ ಅದ ನೀ ಕೇಳೋ ಮಾತು. ಆದ್ರೆ ಚೇತನವನ್ನು ಅರಿಬೇಕಾದ್ರೆ ಅದು ಚೇತನ ದೃಶ್ಯನೂ ಅಲ್ಲ, ಚೇತನ ದೃಷ್ಟನೂ ಅಲ್ಲ. ಚೇತನ ಸ್ವರೂಪ ಅಂತಂದ್ರೆ ಜಡವಸ್ತುವಿನ ಒಂದು ಸಂಬಂಧಗಳು, ಸಂಪತ್ತುಗಳು ಏನದವ ಅವ್ಯಾವು ನನ್ನೂ ಅಲ್ಲ. ಅವುಗಳ ಜನನ, ಉಪಜೀವನ, ಮರಣ ಅವ್ಯಾವು ನನಗೆ ಸಂಬಂಧ ಇಲ್ಲ ಅಂತೇಳಿ ವಿಚಾರದ ಮೂಲಕ ಮೋಕ್ಷದ ಆನಂದವನ್ನು ಹೊಂದಬೇಕು. ವೈಚಾರಿಕತೆಯಿಂದ ಮೋಕ್ಷ ಹೊಂದದು ವಿಚಾರ ಮಾರ್ಗ. ಹಠಯೋಗ, ಲಯಯೋಗ, ಆ ಯೋಗ, ಈ ಯೋಗ ಅಂತೇಳಿಕೆ ಮಾಡ್ಲಕ್ಕೆ ಹೋಗಿ ಮನಸ್ಸು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿಕೆ ಮೂಗು ಹಿಡ್ಕೊಂಡು ಮುಷಿ ಮಾಡೋದು, ಎಲ್ಲ ಓಟು ಬಿಟ್ಟು ಎಲ್ಲರೂ ಹೋಗಿ ಕುಂದಿರೋದು, ಎಲ್ಲ ಏನೇನು ಮಾಡೋದು ಬೇಕಾಗ. ಯಾರ್ಯಾರು ಅಧಿಕಾರಿ ಭೇದ, ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ಅವ್ರಿಗೆ ಯಾವ್ದು ಸರಿ ಅನಿಸ್ತಿರ್ತೋ ಅದು ಮಾಡ್ತಿರ್ತಾರೆ, ಯಾವುದು ಕೆಟ್ಟದ್ದಲ್ಲ. ಆದ್ರೆ ಇದು ವಿಚಾರ ಮಾರ್ಗದಿಂದ ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಆದ ಇಲ್ಲ. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಮಾಡ್ಕೊಳ್ಳೋಂಥ ಸಾಧ್ಯತೆ ಆದ ಏನಿಲ್ಲ. ಅದಂಗ್ರಿ ಅಂತ ಅನಿಸ್ತದೇನು? ಏನಾರ ವಿಚಾರ ಮಾಡ್ಲಾರ್ದಕ್ಕೆ ಹಿಂಗೆಲ್ಲ ಆಗ್ಲಿಕ್ಕತ್ತದ. ಹೆಂಗ್ರಿ? ವಿಚಾರ ಮಾಡ್ಲಾರ್ದಕ್ಕೆ ಪಟ್ಟತ್ ಬಂದ್ಬಿಡ್ಬೇಕದು. ಶರೀರಕ್ಕೆ ಸಮಸ್ಯೆ ಆದಾಗ ಶರೀರದ ಆನಂದ ನನ್ನ ಆನಂದ ಅಂತ ತಿಳ್ಕೊಳ್ಳೋದು, ಶರೀರದ ದುಃಖ ನನ್ನ ದುಃಖ ಅಂತ ತಿಳ್ಕೊಳ್ಳೋದು, ಅದರಿಂದ ನಿರ್ಲಿಪ್ತ ಆಗಿರೋಂಥದ್ದು ವಿಚಾರ ಮಾಡಿ ಸಪರೇಟ್ ಇರ್ಲಿಕ್ಕೆ ಬರ್ತದ ಇಲ್ಲ? ಅದೇ ಹೇಳ್ತಾರೆ ನೋಡ್ರಿ. ಈಗ ಎರಡೂ ರೀತಿ ಹೇಳ್ತಾರೆ. ಬಟ್ಟೆ ಅಂಗಡಿಯಾಗ ಗಿರಾಕಿ ಬಟ್ಟೆ ತಗೋತಾ ಇದ್ದ. ಅದು ಅಂಗಡಿ ಏನಿತ್ತು? ಸ್ಮಶಾನದ ದಾರಿ ಒಳಗಿತ್ತು. ಅದು ಸ್ಮಶಾನದ ದಾರಿ ಒಳಗಿದ್ದಾಗ ಬಟ್ಟೆ ಅಂಗಡಿಯಾಗ ಏನಾಯ್ತಪ್ಪ ಅಂತಂದ್ರೆ, ಒಂದು ಹೆಣ ಹೋಯ್ತು ಬಟ್ಟೆ ಅಂಗಡಿಯಾಗಿಂದು. ಆ ಬಟ್ಟೆ ಅಂಗಡಿಯವ್ರದೆಲ್ಲ ಒಂದು ಪದ್ಧತಿ ಏನು, ಆ ರೋಡ್ನಾಗ ಇರೋರ್ದೆಲ್ಲ ಒಂದು ಪದ್ಧತಿ ಏನು, ಹೆಣ ಯಾರದೇ ಬರಲಿ ವ್ಯಾಪಾರ ಬಿಟ್ಟು ಹೊರಗೆ ಬಂದು ನಿಂತು ಒಂದು ಸೆಕೆಂಡ್ ಆ ಶವಕ್ಕ ಯಾತ್ರೆ ನಡೆದಿರ್ತದಲ್ಲ ಅದಕ್ಕೊಂದು ಸಾರಿ ಕೈ ಮುಗಿದು ಮತ್ತೆ ಒಳಗೆ ಬಂದು ತಮ್ಮ ವ್ಯಾಪಾರ ಚಾಲು ಮಾಡ್ತಿದ್ರು. ಹಂಗೆ ಚಾಲು ಮಾಡೋ ಟೈಮ್ನೊಳಗ ಈ ಗಿರಾಕಿ ಏನಿದ್ನಲ್ಲ, ಅಂಗಡಿಯವ್ರು ಹೋಗಿ ಆ ಶವಯಾತ್ರೆ ನೋಡಿ ಕೈ ಮುಗಿಯುವಾಗ ಇವ ಏನ್ ಮಾಡ್ತಿದ್ದ? ಬಟ್ಟೆನೇ ನೋಡ್ಕೊತ ಕೂತಿದ್ದ. ತನ್ನ ಬಟ್ಟೆ ನೋಡ್ಕೋತ ಕುಂತು ತಾನು ಅದಕ್ಕ ಆ ಹೆಣಕ್ಕೆ ತನಗೆ ಸಂಬಂಧ ಇಲ್ಲ ನಂಗೆ ಕೂತಿದ್ದ. ಮುಂದೇನಾಯ್ತು? ಅವ ಸೀರೆ ತಗೊಂಡು ಮನಿಗೆ ಹೋದ. ಸೀರೆ ತಗೊಂಡು ಮನಿಗೆ ಹೋದ್ಮೇಲೆ ಏನಾಯ್ತು? ಯಾರ ಸಲ ಈ ಸೀರೆ ತಗೊಳ್ಳೋಣ ಅವರೇ ನೆಗೆದು ಬಿದ್ದಿದ್ರು. ಅವಾಗ ಮನಿಗೆ ಹೋದ್ಮೇಲೆ ಅಳ್ಳಕತ್ತ, ಜಗ್ಗೇಳಕತ್ತ, ನಿನ್ ಸಲ ಸೀರೆ ತಂದಿನಿ ಉಟ್ಕೊಳ್ಳೋದು ಬಿಟ್ಟು ವಾದೆಲ್ಲ. ಈಗ ಇಲ್ಲಿ ಅಳಿಸಿದ್ದೇವದು, ಅಲ್ಲಿ ಅಳಿಸ್ಲಾರ್ದೇವದು. ಅದನ್ನು ಶವನೇ, ಇದನ್ನು ಶವನೇ. ಆ ಶವ ನೋಡಿ ಸಂಬಂಧದ ಅಜ್ಞಾನ. ಅಲ್ಲಿ ಸಂಬಂಧ ಇದ್ದಿದ್ದಿಲ್ಲ, ಆರಾಮಿದ್ದ. ಇಲ್ಲಿ ಸಂಬಂಧ ಇದ್ದದ್ದಕ್ಕೆ ಇಷ್ಟು ಸಮಸ್ಯೆ ಆಯ್ತು.
ಮದುವೆ ಆಗೋದಕ್ಕಿಂತ ಮೊದಲು ನಿಮ್ಮ ಮನ್ಯಾಗ ಜಗ್ಗಿ ನಿಮ್ಗ ಜಡ್ಡ ಜ್ವರ ಏನೆಲ್ಲ ಬಂದಾವ, ಇವ್ರಿಗೂ ಬಂದಾವ ಅವ್ರಿಗೂ ಬಂದಾವ. ಒಬ್ರಿಗೊಬ್ರು ಏನಾರೇ ಬಂದಿದ್ರಿ ಅವಾಗ ಏನಾರೇ ಮದುವೆ ಆಗೋದಕ್ಕಿಂತ ಮೊದಲು ಏನಾರೇ ಆಗಿತ್ತಂತಂದ್ರೆ ಒಬ್ರಿಗೊಬ್ರು ಏನಾರೇ ಸಂಬಂಧ ಆಯ್ತು. ಮದುವೆಕ್ಕಿಂತ ಮೊದಲು ಏನು ಭೇಟಿ ಆಗಿಲ್ಲ, ಮುಂದೆ ಎಂಗೇಜ್ಮೆಂಟ್ ಆದ್ಮೇಲೆ ಒಂದ್ ಸ್ವಲ್ಪ ಸಣ್ಣ ನೋವಾದ್ರ ಅವ್ರಿಗೆ ಎಷ್ಟೊಂದು ತ್ರಾಸ ಆಗ್ತಿರ್ತದ. ಒಬ್ರಿಗೊಬ್ರಿಗೆ ಆರಾಮಿಲ್ಲ, ತಲೆನೋವಾಗ್ಯದ, ಪಟ್ಟಿ ನೋವಾಗ್ಯದ, ಏನಾಯ್ತು ಏನಿಲ್ಲ, ಡಾಕ್ಟರ್ ತೋರಿ ಔಷಧ ತೋರಿಸ್ರಿ, ಅಷ್ಟು ಮಾಡ್ರಿ ಇಷ್ಟು ಮಾಡ್ರಿ. ಎದಕ್ಕಾಯ್ತಿದು? ಮದುವೆಕ್ಕಿಂತ ಮೊದಲು ಯಾರ ಮನ್ಯಾಗ ಅವ್ರು ಇದ್ರಲ್ಲ ಅವ್ರಿಗೆ ಏನಾರ ಇವ್ರಿಗೆ ಸಂಬಂಧ ಇಲ್ಲ, ಇವ್ರಿಗೆ ಏನಾರ ಅವ್ರಿಗೆ ಸಂಬಂಧ ಇಲ್ಲ. ಯಾವಾಗ ಇಬ್ಬರಿಗೆ ಕೂಡಿ ಎಂಗೇಜ್ಮೆಂಟ್ ಮಾಡಿದ್ರು ಅವಾಗ ಅವ್ರ ಸಂಬಂಧಗಳು ಏನ್ ಮಾಡ್ಬಿಟ್ಟು ಅಜ್ಞಾನದ ಬೆಸುಗೆ ಆರಾಮಿಲ್ಲಂತ, ಬಹಳ ತ್ರಾಸಾಗ್ಯದಂತ, ಓರಿ ಮಾತಾಡಿಸಿ ಬರ್ರಿ, ಏನಾರ ಮಾಡ್ರಿ. ಮದ್ವೆ ಆದ್ಮೇಲೆ ಯಾವ್ದಕ್ಕಾರ ಊರಿಗೆ ಕಳ್ಸಂದ್ರೆ ಅದೇನ್ ಕಳಿಸ್ತಾರ, ಕಳ್ಸಂಗಿಲ್ಲ, ಹಂಗ ಹಿಂಗ ಏನಾರ ನೆಪ ಮಾಡಿ ಗಂಡನ ಮನೆಗೆ ಉಳಿಸ್ಲಕ್ ಪ್ರಯತ್ನ ಮಾಡ್ಕೋತಾರ. ಬಹಳ ಅನಿವಾರ್ಯ ಇದ್ದಾಗ ಅಟ್ಟೆ ಕಳಿಸ್ತಾರ. ಒಂದು 30 ವರ್ಷ ಆದ್ಮೇಲೆ ಏನಂತಾರ, ಹೋರಿ ಅಪ್ಪ ಕರ್ಕೊಂಡು ಹೋರಿ, ಸಾಕಾಗಿ ಅದಕ್ಕೆ ಕಾಲಾಗ ಏನ್ ಒದರ್ತಾಳ ಅಂತ. ಒಮ್ ಹಾಂಗ ಒಮ್ ಹಿಂಗ, ಒಮ್ ಹಾಂಗ ಒಮ್ ಹಿಂಗ. ಯಾಕೆ ಹಿಂಗ ಅಂತದ ಅಂದ್ರ ಅಜ್ಞಾನದ ವಿಷಯ ಅದಷ್ಟೇ, ಜ್ಞಾನದ್ದಲ್ಲೋ. ಅಜ್ಞಾನದ ವಿಷಯದಾಗ ಹೆಚ್ಚು ಕಡಿಮೆ ಆಗ್ತದೆ, ಜ್ಞಾನದ ವಿಷಯದಾಗ ಏನಿಲ್ಲ, ತನ್ನ ಪಾಡಿ ತಾನಿರು. ಅಲ್ಲಿ ತನ್ನ ಪಾಡಿ ತಾನಿದ್ದಾಗ ಅಲ್ಲಿ ದೃಶ್ಯನೂ ಇಲ್ಲ ದೃಷ್ಟನೂ ಇಲ್ಲ. ಅದೇ ಚೇತನದ ಅನುಭವ ಮಾಡ್ಕೊಳ್ಳೋದು. ನಾವು ಬಂದದ್ದು ಶರೀರದ ಅನುಭವ ಮಾಡ್ಕೊಳಕ್ಕಲ್ಲ, ಚೇತನದ ಅನುಭವ ಮಾಡ್ಕೊಳಕ್ ಬಂದವರು. ನಮಗೆ ಚೇತನನೇ ಅಧಿಷ್ಠಾನ, ಚೇತನನೇ ದೃಶ್ಯ, ಚೇತನನೇ ದೃಷ್ಟ ಆಗ್ಬೇಕು. ಜಡ ಅಧಿಷ್ಠಾನದಲ್ಲಿ ನಾವೇನ್ ಮಾಡ್ಲಕತ್ತೀವಿ, ಜಡ ಅಧಿಷ್ಠಾನದಾಗ 2 ಅದಾವು, ಒಂದು ಜಡ ಅಧಿಷ್ಠಾನ, ಒಂದು ಚೇತನ ಅಧಿಷ್ಠಾನ. ಆ ಜಡ ಅಧಿಷ್ಠಾನದೊಳಗೆ ಜಡ ದೃಶ್ಯ ಜಡ ದೃಶ್ಯ ಜಡ ದೃಷ್ಟ ಜಡ ದೃಶ್ಯ ಆಗಿ ನಾವು ವ್ಯವಹಾರ ಮಾಡ್ಲಕತ್ತೀವಲ್ಲ, ಅದಕ್ಕೆ ಲೌಕಿಕ ವ್ಯವಹಾರ ಅಂತಾರ. ಚೇತನ ಅಧಿಷ್ಠಾನದೊಳಗ ನಾವು ಚೇತನ ಸ್ವರೂಪರಾಗಿ ಚೇತನವನ್ನು ಅರಿಯೋರಾದೇವಂತಂದ್ರೆ ಅದು ಪಾರಮಾರ್ಥಿಕ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದ. ಇನ್ನ ಡೀಟೇಲ್ ಹೇಳ್ತಾರೆ ಇವ್ರು, ಇಷ್ಟಕ್ಕೆ ಬಿಡಂಗಿಲ್ಲ. ಇದನ್ನು ನಿಮ್ಗೆ ಪೂರ್ತಿ ಕರಗತ ಮಾಡಿಸಿ ಇದು ಹೆಂಗ ವಿಚಾರದ ಮೂಲಕ ಮೋಕ್ಷ ಹೆಂಗ್ ಹೊಂದಬೇಕು, ಇದನ್ನ ಸಿದ್ಧಿ ಹೆಂಗ್ ಮಾಡ್ಕೋಬೇಕು, ಇದನ್ನ ಆನಂದ ಹೆಂಗ್ ಹೊಂದಬೇಕು ಎಲ್ಲ ಹೇಳ್ತಾರೆ. ಯಾವುದು ಬಿಡಂಗಿಲ್ಲ. ಮೋಕ್ಷದ ಸಮೀಪ ಬಂದೀವಿ ಅಂತ ಅನಿಸ್ಬೇಕತ್ತದ ಇಲ್ಲ ಈಗ? ಹೆಂಗ್ ತಂದರು ಅವ್ರ ವಿಷಯ? ಜಡ ಅಧಿಷ್ಠಾನ, ಚೇತನ ಅಧಿಷ್ಠಾನ, ಈ ಶರೀರ, ಬ್ರಹ್ಮಾಂಡ ನೋಡೋರು ಯಾರು, ಇವೆಲ್ಲ ಯಾರಾಗ್ಯಾರ, ಏನಾಗ್ಯಾರ ಎಲ್ಲ ಓಟು ಬಿಚ್ಚಿಟ್ಬಿಟ್ಟಾರಿ. ಮತ್ತೇನ್ರಿ, ಮುಗಿಸೋಣ? ಮತ್ತೆ ಯಾರೇನ್ ಕೇಳ್ಬೇಕಾ? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಶರಣು ಶರಣಾರ್ಥಿಗಳು. ಅದು ವಸ್ತು ನಿರ್ದೇಶ ರೂಪ ಮಂಗಲ ಚಂದ ಪ್ರಾಕ್ಟೀಸ್ ಮಾಡಿ ಹಾಡ್ಬೇಕ್ರಿ. ಪ್ರಾಕ್ಟೀಸ್ ಇದ್ದವ್ರೆ ಹಾಡ್ರಿ, ಯಾರು ಬೇಕವ್ರು ಹಾಡಬೇಡ್ರಿ. ಪ್ರಾಕ್ಟೀಸ್ ಮಾಡ್ರಿ, ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಹಾಡ್ಬೇಕು. ನಿಮಗೆ ಬಂದಂಗೆ ಹಾಡೋದಲ್ಲದು. ಅಕ್ಷರಗಳ ಉಚ್ಚಾರ ಚೆನ್ನಾಗಿರ್ಬೇಕಿದು. ರೆಕಾರ್ಡಿಂಗ್ 10,000 ಮಂದಿಗೆ ಓದ್ತದಿದು. ಮುಂದೆ ಬಹಳ ಜನರಿಗೆ ಹೋಗೋದದ. ನೀವು ಹೆಂಗ್ ಬೇಕಂಗೆ ಹಾಡಿದ್ರೆ ಅದು ರಾಂಗ್ ಮೆಸೇಜ್ ಹೋಗ್ತದ. ವಸ್ತು ನಿರ್ದೇಶ ರೂಪ ಮಂಗಲ ಚಂದ ಪ್ರಾಕ್ಟೀಸ್ ಮಾಡಿ ಹಾಡಬೇಕು. ಉಚ್ಚಾರಗಳು ಸ್ಪಷ್ಟ ಇರ್ಬೇಕು. ಅದ್ರೊಳಗ ಒಂದೇ ಒಂದು ಧಾಟಿ ಅದ, ಅದಕ್ಕೆ ಆ ಧಾಟಿ ಒಳಗೆ ಹಾಡ್ಬೇಕು.
ಆಯ್ತು, ಮುಂದೆ ಏನ್ ಮಾಡ್ತೀರಿ ಮಾಡ್ರಿ. ತುಂಬಾ ಧನ್ಯವಾದಗಳು. ಬ್ರಹ್ಮನಿಷ್ಠ ಶರಣಬಸವ ಸ್ವಾಮೀಜಿಯವರು ಇಲ್ಲಿವರೆಗೆ ಚೇತನ ಜಡ ಅಧಿಷ್ಠಾನ ವಿಶ್ಲೇಷಣೆ ಮಾಡಿದರು. ಎರಡೇ ವಸ್ತುಗಳು, ಒಂದು ಚೇತನ, ಇನ್ನೊಂದು ಜಡ ವಸ್ತು ಅಂತೇಳಿ ಆ ಅಧಿಷ್ಠಾನದ ಮುಖಾಂತರ ಚಿದಾಭಾಸ ಜಡವನ್ನು ಗುರುತಿಸ್ತಾನೆ. ಕೂಟಸ್ಥನನ್ನ ಗುರುತಿಸುವಂತ ಶಕ್ತಿ ಚಿದಾಭಾಸಕ್ಕಿಲ್ಲ. ಕೂಟಸ್ಥನನ್ನ ಗುರುತಿಸುವ ಶಕ್ತಿ ಚಿದಾಭಾಸನಿಗಿಲ್ಲ. ಕೂಟಸ್ಥ ಇದು ಅರಿಯುವಂತ ವಸ್ತು, ಇದು ಚಿದಾಭಾಸ ಕೂಟಸ್ಥನಿಂದ ಅರಿಸಿಕೊಳ್ಳುವಂತಹ ವಸ್ತು. ಬಿಂಬ ಅರಿಯುವ ವಸ್ತು, ಪ್ರತಿಬಿಂಬ ಅರಿಸಿಕೊಳ್ಳುವಂತಹ ವಸ್ತು. ಪ್ರತಿಬಿಂಬ ಚಿದಾಭಾಸನು ಅರಿಸಿಕೊಳ್ಳುವ ವಸ್ತು ಆಗಿದ್ದಾನೆ ಅವನು. ಕೂಟಸ್ಥ ಏನದಲ್ಲ, ಇವನು ಆತ್ಮಚೇತನ. ಅದನ್ನ ಜನರಿಗೆ ಇಷ್ಟ ಅಂದ್ರೆ ದೃಷ್ಟ ಅದನ್ನು. ನಮ್ಮಲ್ಲಿ ಏನ ಕಲ್ಪಿತಗಳಾಗ್ತವ ಆ ಎಲ್ಲಾ ಕಲ್ಪಿತಗಳಿಗೆ ಅಧಿಷ್ಠಾನವೇ ದೃಷ್ಟ. ಅಧಿಷ್ಠಾನದೊಳಗ ಕಲ್ಪಿತ ಅಧಿಷ್ಠಾನದಲ್ಲಿ ಆ ಕಲ್ಪಿತಗಳು ಹೆಂಗಾಗ್ತವ ಅಂತಂದ್ರ ನಮ್ಮ ಮನಸ್ಸಿನಿಂದ ಉಂಟಾಗ್ತವ. ಮತ್ತು ಜಡ ಅಧಿಷ್ಠಾನ, ಚೇತನ ಅಧಿಷ್ಠಾನ ಅಂತ ಗುರುಗಳು ಹೇಳಿದ್ರು. ಅಧಿಷ್ಠಾನ ದೃಷ್ಟ ಆಗ್ತದ ಅಂತೆಲ್ಲ ಅಭಿನಂದನೆಗಳು ಗುರುಗಳಿಗೆ. ಈಗ ಮಂಗಲಾಚರಣೆಯಿಂದ ಮಾಂತೇಶ್ ಪಾಟೀಲ್ ಅವರಿಂದ ಮಂಗಳಾಚರಣೆ